ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಉಡುಪಿ ಮಂಗಳೂರು ಸೈಡಲ್ಲಿ ಹಲಸಿನ ಹಣ್ಣು ಸೀಸನ್ನಲ್ಲಿ ಈ ಒಂದು ರೆಸಿಪಿನ ಯಾರದೇ ಮನೇಲಾದರೂ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ಮುಳ್ಕ ಅಥವಾ ಸುಟ್ಟವು ಅಂತ ಕರೀತಾರೆ, ಹಲಸಿನ ಹಣ್ಣಿನ ಅಪ್ಪ ಅಂತ ಕೂಡ ಕೆಲವು ಕಡೆ ಕರೀತಾರೆ. ತುಂಬ ಸಿಂಪಲ್ ಆದ ರೆಸಿಪಿ, ಹೇಗೆ ಮಾಡೋದು ಬನ್ನಿ ನೋಡೋಣ. ಮೊದಲಿಗೆ 1 ಕಪ್ಪಷ್ಟು ದೋಸೆ ಅಕ್ಕಿನ ತೊಗೊಂಡಿದ್ದೀನಿ. ಸೋನಾ ಮಸೂರಿ ಅಕ್ಕಿ ಕೂಡ ನೀವು ತೊಗೊಳ್ಬೋದು. ಇದನ್ನು ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಈ ರೀತಿ ಫ್ರೈ ಮಾಡಿ ನೀವು ಸುಟ್ಟವು ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಹಾಗೂ ಜಾಸ್ತಿ ಎಣ್ಣೆ ಕೂಡ ಕುಡಿಯೋದಿಲ್ಲ. ತುಂಬ ರೋಸ್ಟ್ ಆಗಬೇಕು ಅಂತ ಏನಿಲ್ಲ, ಸ್ವಲ್ಪ ಬೆಚ್ಚಗಾದರೆ ಸಾಕು. ನೋಡಿ, ಈ ರೀತಿ ಆಗಿರಬೇಕು. ಇದನ್ನು ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ತೊಳ್ಕೊಳ್ತೀನಿ. 1-2 ರಿಂದ 3 ಸತಿ ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಇದನ್ನು ಈಗ 2 ರಿಂದ 3 ಗಂಟೆಗಳ ಕಾಲ ನೆನೆ ಹಾಕಬೇಕು. ಚೆನ್ನಾಗಿ ನೆಂದಿರಬೇಕು ಇದು. ಈಗ ಅಕ್ಕಿ ಚೆನ್ನಾಗಿ ನೆಂದಿದೆ ನೋಡಿ, ಈ ರೀತಿ ಅಕ್ಕಿ ಚೆನ್ನಾಗಿ ನೆಂದಿರಬೇಕು. ಇದನ್ನು ನೀರಿಂದ ಸಪ್ರೇಟ್ ಮಾಡಿಕೊಂಡು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ. ಇನ್ನು ನಾನು ನನ್ನ ಹಳೆ ವಿಡಿಯೋದಲ್ಲಿ ಬಾಳೆಹಣ್ಣಿಂದ ಮುಳ್ಕ ಮಾಡೋದು ಹೇಗೆ ಅಂತ ತೋರಿಸಿದ್ದೆ. ರೆಸಿಪಿನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಗೂ ಐ ಬಟನಲ್ಲಿ ಕೂಡ ಹಾಕಿರ್ತೀನಿ, ಚೆಕ್ ಮಾಡ್ಬೋದು. ಇದಕ್ಕೆ 1 ಕಪ್ ಅಕ್ಕಿಗೆ ಸಾಧಾರಣ 2 ಕಪ್ಪಷ್ಟು ಹಲಸಿನ ಹಣ್ಣಿನ ತೊಳೆಗಳನ್ನ ನಾನು ಸೇರಿಸ್ಕೊಳ್ಬೇಕು. ಜಾಸ್ತಿ ಇರಬೇಕು ಯಾವಾಗಲೂ, ಹಾಗಿದ್ರೆ ಸಾಫ್ಟಾಗಿ ಬರುತ್ತೆ. ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ಬೇಕು. ಹಾಗೂ ಬೆಲ್ಲಕ್ಕೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಬೆಲ್ಲ ಸೇರಿಸ್ಕೊಂಡಿದ್ದೀನಿ. ಸ್ವೀಟ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು. 1/4 ಚಮಚದಷ್ಟು ಉಪ್ಪು ಹಾಗೂ 1/4 ಚಮಚದಷ್ಟು ಏಲಕ್ಕಿ ಪುಡಿ ಇಷ್ಟನ್ನು ಹಾಕಿ ನೀರು ಹಾಕದೆ ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ಆದಷ್ಟು ಗಟ್ಟಿಯಾಗಿ ಇರಲಿ ಹಿಟ್ಟು. ನೀರು ಸ್ವಲ್ಪ ಹಲಸಿನ ಹಣ್ಣು, ಇದು ಮಳೆಗಾಲ ಆಗಿರೋದ್ರಿಂದ ಹಲಸಿನ ಹಣ್ಣು ನಾನು ತೊಗೊಂಡಿದ್ದು ಸ್ವಲ್ಪ ನೀರಾಗಿತ್ತು. ಸೊ ಅದಕ್ಕೆ ಹಿಟ್ಟು ಈ ರೀತಿ ಆಗಿದೆ. ತೊಂದರೆ ಇಲ್ಲ, ಇದಲ್ಲೂ ನೀವು ಸುಟ್ಟವನ್ನ ಮಾಡ್ಬೋದು. ಇದನ್ನು ಈ ರೀತಿಯಾಗಿ ನೀವು ಎಣ್ಣೆಗೆ ಮೆಲ್ಲಗೆ ಬಿಡಬೇಕಾಗತ್ತೆ. ಇದನ್ನು ನೀವು ಈ ಅಪ್ಪಂ ಪ್ಯಾನ್ ಏನಿರುತ್ತೆ ಅದಕ್ಕೆ ಹಾಕಿ ಕೂಡ ನೀವು ಮಾಡ್ಬೋದು, ಅದು ಚೆನ್ನಾಗೇ ಬರುತ್ತೆ. ಅಥವಾ ಎಣ್ಣೆಯಲ್ಲಿ ನೀವು ಈ ರೀತಿ ಡೀಪ್ ಫ್ರೈ ಕೂಡ ಮಾಡ್ಕೊಳ್ಬೋದು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನೀವು ಇದನ್ನು ಫ್ರೈ ಮಾಡಬೇಕಾಗತ್ತೆ, ಯಾಕಂದರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು. ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದರೆ ನಿಮಗೆ ಎಲ್ಲ ಕಡೆ ಒಂದೇ ಥರ ಕಲರ್ ಬರುತ್ತೆ. ಬ್ರೌನ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ನೋಡಿ. ಬಿಸಿ ಬಿಸಿ ಕೂಡ ನೀವು ಸರ್ವ್ ಮಾಡ್ಬೋದು ಅಥವಾ ತಣ್ಣಗಾಗಿ ಕೂಡ ನೀವು ಇದನ್ನು ಸರ್ವ್ ಮಾಡ್ಬೋದು. ಸಾಧಾರಣ 1-2 ದಿವಸ ಇಟ್ಟು ನೀವು ಇದನ್ನು ತಿನ್ಬೋದು, ಏನೂ ಆಗೋದಿಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ. ನೀವೇ ನೋಡಿದ್ರಲ್ಲ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಒಳಗೆ ಕೂಡ ಅಷ್ಟೇ ಸಾಫ್ಟಾಗಿರುತ್ತೆ. ಖಂಡಿತವಾಗ್ಲೂ ಈ ರೆಸಿಪಿನ ನೀವು ಟ್ರೈ ಮಾಡಿ. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.